ನಮಸ್ಕಾರ ಎಲ್ಲರಿಗೂ. ಸೊ ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ನಲ್ಲ ಮಹಾಕುಂಭಮೇಳ ಬಗ್ಗೆ, ಅದರಲ್ಲಿ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕ್ವಶನ್ಸ್ ಇದೆ. ಆ ಎಲ್ಲ ಕ್ವಶನ್ಸ್ಗೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಒನ್, ಸೊ ನೀವು ಇರೋ ಜಾಗದಿಂದ ಸೊ ನೀವು ಪ್ರಯಾಗ್ರಾಜ್ಗೆ ಹೇಗೆ ರೀಚ್ ಆಗಬೇಕು ಅಂತ ಅದೊಂದು ಕ್ವಶನ್ಸ್ ಕೇಳಿದ್ದೀರಾ. ಆ್ಯಂಡ್ ಸೆಕೆಂಡ್ ಒನ್, ಸೊ ಒನ್ಸ್ ನೀವು ಪ್ರಯಾಗ್ರಾಜ್ಗೆ ರೀಚ್ ಆದಮೇಲೆ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೇಗೆ ಹೋಗಬೇಕು, ಆ್ಯಂಡ್ ಒನ್ಸ್ ನೀವು ತ್ರಿವೇಣಿ ಸಂಗಮಕ್ಕೆ ರೀಚ್ ಆದಮೇಲೆ ಅಲ್ಲಿ ಸ್ಟೇ ಏನು ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಫೋರ್ತ್ ಒನ್, ಸೊ ಫುಡ್ ಎಲ್ಲ ಏನೆಲ್ಲ ಅವೈಲಬಿಲಿಟಿ ಇದೆ ಅಲ್ಲಿ ನಮಗೆ ಅಂತ ಅದೊಂದು ಕೇಳಿದ್ದೀರಾ. ಆ್ಯಂಡ್ ಲಾಸ್ಟ್ ಒನ್, ಶಾಹಿ ಸ್ನಾನ ಡೇಟ್ಸ್ ಯಾವುದದು ಅಂತ ಕೇಳಿದ್ದೀರಾ. ಸೊ ಫಸ್ಟ್ ಒನ್, ನೀವು ಇರೋ ಜಾಗದಿಂದ ಮತ್ತು ಎಷ್ಟೊಂದು ಎಕ್ಸ್ಟ್ರಾ ಟ್ರೈನ್ಸ್ ಕೂಡ ಹಾಕಿದ್ದಾರೆ. ಟ್ರೈನ್ ಮತ್ತು ಫ್ಲೈಟ್ ಫೆಸಿಲಿಟೀಸ್ ಇದೆ. ಸೊ ನೀವು ಟ್ರೈನ್ ಬುಕ್ ಮಾಡ್ಕೋಬೋದು. ಟ್ರೈನ್ ಬುಕ್ ಮಾಡಿದ್ರೆ 800ಇಂದ 900 ನಿಮ್ಗೆ ಸ್ಲೀಪರ್ ಕೋಚ್ ಸಿಗುತ್ತೆ. ನೀವು ಬಂದು ಅಲ್ಲಿ ರೀಚ್ ಆಗ್ಬೋದು. ಆ್ಯಂಡ್ ಫ್ಲೈಟ್ ನೀವು ಕನ್ವೀನಿಯಂಟ್ ಇತ್ತಂದರೆ ಅದು ಬುಕ್ ಮಾಡ್ಕೊಂಡು ನೀವು ಬಂದು ರೀಚ್ ಆಗ್ಬೋದು ಅಲ್ಲಿಗೆ. ಸೊ ನೀವು ಟ್ರೈನ್ ಥ್ರೂ ಬರ್ತಾರೆ, ಒಂದು ಸ್ಟೇಷನ್ಗೆ ಇಳ್ಕೊಂಡ ಮೇಲೆ ಅಲ್ಲಿಂದ ನಮಗೆ ತ್ರಿವೇಣಿ ಸಂಗಮಕ್ಕೆ ಸೆಕೆಂಡ್ ಒನ್. ಸೊ ನಿಮ್ಗೆ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ನಿಮಗೆ ರೀಚ್ ಆಗೋದಕ್ಕೆ ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ ಸದ್ಯಕ್ಕೆ. ಓಕೆ, ಸೊ ನೀವು ಇನ್ನೊಂದು 1 ವಾರ 2 ವಾರ ಆದಮೇಲೆ EV ಎಲೆಕ್ಟ್ರಿಕಲ್ಸ್ ಆಟೋನ ಬಿಡಬಹುದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಥರ್ಡ್ ಒನ್, ನೀವು ಅಲ್ಲಿ ರೀಚ್ ಆದಮೇಲೆ ತ್ರಿವೇಣಿ ಸಂಗಮಕ್ಕೆ ರೀಚ್ ಆದಮೇಲೆ ಅಲ್ಲಿ ನಿಮಗೆ ರೂಮ್ಸ್ ಫೆಸಿಲಿಟೀಸ್ ಯಾವ ರೀತಿ ಇದೆ ಅಂತಂದರೆ, ನಿಮಗೆ ಅಲ್ಲಿ 2 ರೀತಿಯಲ್ಲಿ ನೀವು ಬುಕ್ನ ಮಾಡ್ಕೋಬೋದು. ಒಂದು kumbha.government. ಇದು ಅವರ ಕುಂಭಮೇಳದ ವೆಬ್ಸೈಟ್ ಇದೆ. ನೀವು ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೋಬೋದು. ಪರ್ ಪರ್ಸನ್ 1500ಇಂದ 30,000ವರೆಗೂ ಪರ್ ಡೇ ಇದೆ. ನಿಮಗೆ ಯಾವುದು ಕನ್ವೀನಿಯಂಟ್ ಇರುತ್ತೋ ಅಲ್ಲಿ ಹೋಗಿ ಅದರಲ್ಲಿ ಬುಕ್ ಮಾಡ್ಕೋಬೋದು. ಇನ್ನೊಂದು ಏನಂತಂದರೆ, ನೀವು ಅಲ್ಲೇ ಹೋಗಿ ಅಲ್ಲಿ ಪೆಂಟಗಾನ್ ಬ್ರಿಡ್ಜ್ ಇದೆ, ಅದನ್ನ ಕ್ರಾಸ್ ಮಾಡಿದ ತಕ್ಷಣ ಅಲ್ಲಿ ಸ್ಟೇದು ಫೆಸಿಲಿಟೀಸ್ ಮಾಡಿದ್ದಾರೆ. ಅಲ್ಲೇ ಹೋಗಿ ನೀವು ಮಾತಾಡಿಬಿಟ್ಟು, ಸೊ ನಿಮಗೆ ಪರ್ ಪರ್ಸನ್ 1500ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 3000ವರೆಗೂ ಹೇಳ್ತಾರೆ. ನೀವು ಎಷ್ಟು ಬಾರ್ಗೇನಿಂಗ್ ಮಾಡ್ತೀರಾ ಅಷ್ಟು ಕಮ್ಮಿಯಲ್ಲಿ ನಿಮಗೆ ಸ್ಟೇ ಸಿಗುತ್ತೆ. ಆ್ಯಂಡ್ ಫುಡ್ ಬಗ್ಗೆ ಕೇಳಿದ್ದೀರಾ, ನಿಮಗೆ ಅಲ್ಲಿ ಎಷ್ಟೊಂದು ಟ್ರಸ್ಟ್ಗಳು ಫ್ರೀ ಫುಡ್ನ ಆರ್ಗನೈಸ್ ಮಾಡಿದ್ದಾರೆ. ನೀವು ಬಟ್ ಅಲ್ಲಿಂದ ನೀವು ಸ್ವಲ್ಪ ವಾಕ್ ಮಾಡಿಬಿಟ್ಟು ನಿಮಗೆ ಫ್ರೀ ಫುಡ್ ಬೇಕು ಅಂತಂದರೆ ಆ ಟ್ರಸ್ಟ್ ಮುಖಾಂತರ ನಿಮಗೆ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಊಟದ ವ್ಯವಸ್ಥೆ ಕೂಡ ಅಲ್ಲಿ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಒನ್, ಸೊ ಶಾಹಿ ಸ್ನಾನದ ಡೇಟ್ಸ್ ಬಗ್ಗೆ ಕೇಳಿದ್ದೀರಾ. ಸೊ ನಮಗೆ ಈ ಕುಂಭಮೇಳ ಏನು ಇದೆಯಲ್ಲ, ಇದರಲ್ಲಿ 4 ಶಾಹಿ ಸ್ನಾನದ ಡೇಟ್ ಇದ್ದಾವೆ. ಫಸ್ಟ್ ಒನ್ ಮಕರ ಸಂಕ್ರಾಂತಿ, ಜಾನ್ 14th. ಸೊ ಇದು ಆಲ್ರೆಡಿ ಮುಗಿದೋಗಿದೆ. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ ಮೌನಿ ಅಮಾವಾಸ್ಯ. ಸೊ ಇದು ಜಾನ್ 29th ಬರುತ್ತೆ. ಇದು ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ಬಸಂತ ಪಂಚಮಿ ಅಂತ, ಇದು ಫೆಬ್ರವರಿ 3rd ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ನಮ್ಗೆ ಏನಂತಂದರೆ ಮಹಾಶಿವರಾತ್ರಿ ದಿವಸ ಇರುತ್ತೆ, ಅದು ಫೆಬ್ರವರಿ 26th. ಸೊ ಈ 4 ಡೇಟಲ್ಲಿ ಶಾಹಿ ಸ್ನಾನ ಡೇಟ್ಸ್ ಇದೆ. ಶಾಹಿ ಸ್ನಾನ ಡೇಟ್ಸಲ್ಲಿ ನೀವೇನಾದರೂ ಬಂದು ಸ್ನಾನ ಮಾಡೋದಾತಂದರೆ ಸೊ ಇಲ್ಲಿ ಬಂದು ನೀವು ಮಾಡ್ಕೋಬೋದು. ಆ್ಯಂಡ್ ಇದು ಶ್ರೇಷ್ಠ ಸ್ನಾನ ಅಂತಲೂ ಕರೀತಾರೆ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ ಆಯಿತು ಅಂತಂದರೆ, ಯಾರೆಲ್ಲ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಆ್ಯಂಡ್ ಜೈ ಹರ್ ಹರ್ ಮಹಾದೇವ್.